ಬಿಜೆಪಿ ಸರ್ಕಾರ ಬಂದರೆ ತುಂಬ ಒಳ್ಳೆಯದು ಸರ್. ಪ್ರಧಾನಮಂತ್ರಿ ಮೋದಿ ಆಗಬೇಕು. ಕೇಂದ್ರದಲ್ಲಿ ಬಿಜೆಪಿನೇ ಬರಬೇಕು, ಮೋದಿಯವರೇ ಪ್ರಧಾನಿ ಆಗಬೇಕು. ಇವ್ರು ತಿಳಿಸ್ಕೊಳ್ಳೋಕ್ಕೋಸ್ಕರ ಇವರು 2,000 ಕೊಡ್ತೀನಿ, ನಾನು ಅವ್ರಿಗೆ ಕೊಡ್ತೀನಿ. ಬಸ್ ಯಾರೊಬ್ಬ ಬಸ್ ಚಾರ್ಜಿಂದ ಇಷ್ಟು ವರ್ಷ ಜೀವನ ಮಾಡಲಿಲ್ವಾ? ಮಾಡಿದ್ರೆ ಇವಾಗ ಹೆಂಗಸರುಗಳಿಗೆಲ್ಲ ಪುಕ್ಸಟೆ ಸ್ಕೀಮು, ಗಂಡಸರು ಒಂಚೂರು ಕುಡಿಯೋಕೆ ಹಂಗೆ ಕಾಸು ಕೊಟ್ಬಿಟ್ಟಿದ್ದಿದ್ರೆ ಇವರೇ ಸರ್ಕಾರ ಇದ್ದರೆ ಚೆನ್ನಾಗಿರೋದು. ಕೊಡ್ಬೇಕು ಅವರು. ಈಗ ಅಧಿಕಾರಿಗಳನ್ನು ಬೋಳ್ಸಕ್ಕಾಯ್ತಾರೆ. ನಾವೀಗಿರೋ ಕಷ್ಟದ ಪರಿಸ್ಥಿತಿಯಿಂದ ಒಂದು ಉತ್ತಮ ಸ್ಥಿತಿಗೆ ಹೋಗ್ಬೇಕನ್ನೋದಾದ್ರೆ ಭಾರತೀಯ ಜನತಾ ಪಕ್ಷದಿಂದ ಮಾತ್ರ ಸಾಧ್ಯ. ಇದೇನು MP ಎಲೆಕ್ಷನ್ ಬರ್ತಿದೆ, ನಿಮ್ಮ ಪ್ರಕಾರ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಉತ್ತಮ ಅನಿಸುತ್ತೆ ದೇಶದಲ್ಲಿ ಸರ್? ನಾವು ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋದಕ್ಕಿಂತ ನಮಗೆ ಸ್ವಾತಂತ್ರ್ಯ ಬಂದ ಒಂದು 73 ವರ್ಷಗಳ ಹಿಂದಿನ ಸ್ವಲ್ಪ ಪರಿಸ್ಥಿತಿನ ಅವಲೋಕನ ಮಾಡಬೇಕು. ಆಗಿಂದ ನಮಗೆ ಒಂದೇ ಪಕ್ಷದ ಅಧಿಕಾರ ಇತ್ತು, ಮತ್ತು ಮಧ್ಯದಲ್ಲಿ ಸ್ವಲ್ಪ ಒಂದು ಪರಿಸ್ಥಿತಿ ಪಲ್ಲಟಾಗಿ ಚಿಕ್ಕ ಪುಟ್ಟ ಪಕ್ಷಗಳು ಸೇರಿ ಪಾರ್ಟಿಗಳು ಮಾಡಿದ್ರು, ಮತ್ತು ಇದು ಸರ್ಕಾರನೂ ನಡೆಸಿದ್ರು. ಆದರೂ ನಮಗೇನು ಅಷ್ಟು ಸಮಾಧಾನ ತರಲಿಲ್ಲ. ನಮ್ಮ ದೇಶದ ಜನರ ಸ್ಥಿತಿಗತಿನೇನೂ ಸರಿ ಹೋಗಲಿಲ್ಲ. ಯಾಕೆಂದರೆ ನಮ್ಮ ದೇಶದ ಜನ ಮೊದಲಿಂದನೂ ಒಂಥರ ಗುಲಾಮಿ ಮನಸ್ಥಿತಿಯಲ್ಲೇ ಬಂದುಬಿಟ್ಟಿದ್ರು. ಯಾಕೆಂದರೆ ಅದೇ ಇದಾಗ್ಬಿಟ್ಟಿತ್ತು ಅವ್ರಿಗೆ. ನಿಜ ಅಲ್ವ ನಾನು ಹೇಳಿದ್ದು? ಮೊದಲಿಂದನೂ ನಮ್ಮ ಜನಕ್ಕೆ ಬ್ರಿಟಿಷ್ನವ್ರು ಅಡಿಯಾಳಾಗಿ ಯಾರು ಏನು ಹೇಳ್ತಾರೆ ಅದನ್ನೇ ಕೇಳೋ ಮನಸ್ಥಿತಿ ಬಂದುಬಿಟ್ಟಿತ್ತು. ಮಂತ್ರಿ ಹೇಳಿದ್ರು ಕೇಳ್ತಾರೆ, MLA ಕೇಳಿದ್ರೆ, ಕಾರ್ಪೊರೇಟರ್ ಹೇಳಿದ್ರು ಕೇಳ್ತಾರೆ. ಅದನ್ನು ದೌರ್ಬಲ್ಯ ತಿಳ್ಕೊಂಡು ನಮ್ಮ ರಾಜಕೀಯದವರು ದಾಳಾಗಿ ಉಪಯೋಗಿಸ್ಕೊಂಡ್ರು. ಆದರೆ ಇದೆಲ್ಲ ಬದಲಾಗಿದ್ದು 2014ನೇ ಇಸ್ವಿಯಿಂದ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ 2014ನೇ ಇಸ್ವಿ ಆದಮೇಲೆ ನಮ್ಮ ದೇಶಕ್ಕೆ ಒಬ್ಬ ಪ್ರಧಾನಿ ಸಿಕ್ಕಿದ್ದು ಸುಭಾಷ್ ಚಂದ್ರ ಬೋಸು, ಸರ್ದಾರ್ ವಲ್ಲಭಭಾಯ್ ಪಟೇಲು, ಲಾಲ್ ಬಹದ್ದೂರ್ ಶಾಸ್ತ್ರಿ, ವಾಜಪೇಯಿ ಅಂತ ನಾಯಕರು ಪಟ್ಟಿ ಆದಮೇಲೆ ನಮ್ಮ ನರೇಂದ್ರ ಮೋದಿಯವರು ಬಂದರು. ಇವರೆಲ್ಲ ಸಾಮಾನ್ಯದವರಲ್ಲ, ನಾನು ಹೇಳಿದ ಹೆಸರುಗಳು ಒಬ್ಬ ಸಾಮಾನ್ಯದ ವ್ಯಕ್ತಿಗಳಲ್ಲ. ಅಂಥವ್ರ ಆಡಳಿತ ನಮ್ಮ ದೇಶ ಸಿಕ್ಕಿದರೆ ಇವತ್ತು ಅಮೇರಿಕಾ ನಮ್ಮ ಮುಂದೆ ತಲೆಬಗ್ಗಿಸಿ ನಿಲ್ತಾಯಿತ್ತು. ಆದರೆ ನಮ್ಮ ಅದೃಷ್ಟ ನರೇಂದ್ರ ಮೋದಿಯವರು ಬಂದರು. ನರೇಂದ್ರ ಮೋದಿಯವರು ಬಂದಾಗ ನಮಗೂ ಒಂದು ಆಶಾಕಿರಣ ಇತ್ತು. ಬಟ್ ಅವ್ರು ಅದನ್ನು ನೆರವೇರಿಸಿದ್ರು ಬಿಡಿ. ನಮ್ಮ ಮನಸ್ಸಲ್ಲಿ ಏನೇನು ಆಸೆ ಇತ್ತು ಅದನ್ನೆಲ್ಲ ಒಂದೊಂದೇ ನೆರವೇರಿಸ್ಕೊಂಡ್ಬಂದರು. ಅವ್ರಿಗೂ ಹಾದಿ ಭಾಳ ಕಷ್ಟ ಇತ್ತು. ಆದರೂ ನಮ್ಮ ಜನ ಅವ್ರಿಗೆ ತುಂಬ ಬೆಂಬಲ ಕೊಟ್ಟರು. ನನ್ನ ಪ್ರಕಾರ ಪ್ರತಿಯೊಂದು ಸಮಸ್ಯೆಗಳನ್ನು ಏಕಕಾಲದಲ್ಲಿ ಪರಿಹಾರ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇದು 100 ವರ್ಷಗಳಿಂದ ಇರೋ ಸಮಸ್ಯೆಗಳಿದು. ಒಬ್ಬ ವ್ಯಕ್ತಿ ಇಷ್ಟು ಸಮಸ್ಯೆನ ಮೆಟ್ಟು ನಿಂತಿದ್ದಾರೆ ಅಂತಂದರೆ ನಿಜವಾಗ್ಲೂ ನಾವು ನರೇಂದ್ರ ಮೋದಿಯವ್ರ ಥ್ಯಾಂಕ್ಸ್ ಹೇಳಬೇಕು. ಮತ್ತು ಅವರನ್ನು ಬೆಳೆಸಿದ ಜನತಾ ಪಕ್ಷಕ್ಕೆ ತುಂಬ ಅಭಿನಂದನೆ ಸಲ್ಲಿಸಬೇಕು. ಸಮಾಜದ ಕೊನೆಯ ವ್ಯಕ್ತಿ ಕೂಡ ಒಬ್ಬ ಪ್ರಧಾನಿ ಆಗಬಲ್ಲ ಅಂತ ಪ್ರೂವ್ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ. ಬೇರೆ ಪಕ್ಷದಲ್ಲಿ ಉನ್ನತ ನಾಯಕರ ಮಕ್ಕಳು, ಅವ್ರ ಸಂತತಿ, ಅವ್ರ ಅಳಿಯ ಮಕ್ಕಳೇ ಬರ್ತಾರೆ. ಆದರೆ BJP ಪಾರ್ಟಿನಲ್ಲಿ ನಾನು ನೋಡಿದಾಗೆ ಸಮಾಜದ ಕೊನೆಯ ವ್ಯಕ್ತಿ, ಒಬ್ಬ ಪೋಸ್ಟರ್ ಹಾಕ್ತಿದ್ದ ಒಬ್ಬ ವ್ಯಕ್ತಿ ಇವತ್ತು ಪ್ರಧಾನಿ ಪಟ್ಟದಲ್ಲಿ ಕೂತ್ಕೊಂಡ್ರು. ಅದು ನನಗೆ ಹೆಮ್ಮೆ ಅನಿಸುತ್ತೆ. ಭಾರತೀಯ ಜನತಾ ಪಕ್ಷದ ಪ್ರಣಾಳಿಕೆ ಏನೇ ಇರ್ಬೋದು, ಅವರ ಧ್ಯೇಯೋದ್ದೇಶ ಏನೇ ಇರ್ಬೋದು, ಆದರೆ ಸದ್ಯಕ್ಕೆ ನಮ್ಮ ದೇಶದ ಮತ್ತೆ ಭವಿಷ್ಯ ಏನಾದ್ರು ಬದಲಾಗಬೇಕಂದ್ರೆ ನಾವೀಗಿರೋ ಕಷ್ಟದ ಪರಿಸ್ಥಿತಿಯಿಂದ ಒಂದು ಉತ್ತಮ ಸ್ಥಿತಿಗೆ ಹೋಗ್ಬೇಕನ್ನೋದಾದರೆ ಭಾರತೀಯ ಜನತಾ ಪಕ್ಷದಿಂದ ಮಾತ್ರ ಸಾಧ್ಯ, ಬೇರೆ ಇನ್ಯಾರಿಂದನೂ ಸಾಧ್ಯ ಇಲ್ಲ. ಇದು ನಮ್ಮ ದೇಶದ ಪರಿಸ್ಥಿತಿ. ಇದರಲ್ಲಿ ನನ್ನ ಪ್ರಕಾರ, ನನ್ನ ಅಭಿಪ್ರಾಯ ಸರಿ ಇದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಕಾಂಗ್ರೆಸ್ನವ್ರು ಬೇಡ ಅನ್ನೋದಕ್ಕಿಂತ ಅದು ಅವರವ್ರ ಅಭಿಪ್ರಾಯ. ಅವರೊಂದು ಪಕ್ಷದ ಮೇಲೆ ಒಲವಿರುತ್ತೆ, ಒಬ್ಬರಿಗೆ ಇನ್ನೊಬ್ಬರ BJP ಪಕ್ಷದ ಮೇಲೆ ಒಲವಿರುತ್ತೆ, ಇನ್ನೊಬ್ಬರ ಕಮ್ಯುನಿಸ್ಟ್ ಪಕ್ಷದ ಮೇಲೆ ಒಲವಿರುತ್ತೆ. ಆದರೆ ನಾವು ಎಜುಕೇಟೆಡು 73 ವರ್ಷಗಳಿಂದ ನಮಗೆ ತಿರುಚಿದ ಇತಿಹಾಸ ಕೊಟ್ಟರು. ಯಾರ್ಯಾರು ನಮ್ಮನ್ನು ದೇವರು ಅಂದರು, ದೇವರಾಗಿದ್ದವ್ರನ್ನ ದೆವ್ವಗಳು ಮಾಡಿಬಿಟ್ರು. ನಿಜನಾ? ನೀವು ಎಜುಕೇಟೆಡು ಯೋಚನೆ ಮಾಡಿ. ನಮಗೆಲ್ಲ ಟ್ವಿಸ್ಟೆಡ್ ಹಿಸ್ಟ್ರಿ ಅಂದರೆ ತಿರುಚಿದ ಇತಿಹಾಸ, ಅದೆಲ್ಲ ನಿಜ ಅಲ್ಲ. ಈಗ ನಮಗೆ ಒಂದೊಂದೇ ಬೆಳಕಿಗೆ ಬರ್ತಾ ಇದ್ದಾಗ ನಾವು ಮೂಲೆಗೆ ಯಾರ್ಯಾರು ಹಾಕಿದ್ರೋ ಅವರೆಲ್ಲ ಇವತ್ತು ನಮ್ಮ ದೇಶದಲ್ಲಿ ಮುಖ್ಯವಾದ ಸ್ಥಾನದಲ್ಲಿದ್ದವರು. ಅವರು ಎಲ್ಲೋ ಇದ್ದವರು ಮುಖ್ಯವಾದ ಸ್ಥಾನ ಅಲಂಕರಿಸಿದ್ರು. ಇದು ನಮ್ಮ ದೇಶದ ದೌರ್ಭಾಗ್ಯ. ಇದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ. ಇದು ನಾನು ಧೈರ್ಯವಾಗಿ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ನೀವೇನು ಹೇಳ್ತೀರಾ? ಈಗ ವಾಜಪೇಯಿ, ವಲ್ಲಭಭಾಯ್ ಪಟೇಲ್, ಅಬ್ದುಲ್ ಕಲಾಂ ಅವರನ್ನ ಜನ ಬೇರೆ ಸ್ಥಾನದಲ್ಲೇ ಇಟ್ಟಿದ್ದಾರೆ. ಖಂಡಿತ ಫೋಟೋಗಳು ಪೂಜೆ ಮಾಡ್ತಾರೆ. ಯಾಕೆಂದರೆ ಆ ಸ್ಥಾನಕ್ಕೆ ಅವರು ಅರ್ಹರವರು. ನರೇಂದ್ರ ಮೋದಿ ಅವರು ಅದೇ ಸ್ಥಾನಕ್ಕೆ ಸೇರ್ತಾರೆ ಅನ್ಸುತ್ತೆ. ಖಂಡಿತ ಸೇರಬೇಕು, ಸೇರ್ತಾರೆ. ಈಗಾಗಲೇ ಆಲ್ರೆಡಿ ಸೇರಿದ್ದಾರೆ. ಒಬ್ಬ ಧೀಮಂತ ನಾಯಕ ಅವರು. ಯಾವುದೇ ಒಂದು ನಿರ್ಧಾರ ತೊಗೊಂಡ್ರು ಹಿಂದೆ ಸರಿಯಲ್ಲ. ಬೆಸ್ಟ್ ಎಕ್ಸಾಂಪಲ್ ನೋಡಿ, ನಮ್ಮದೇ ದೇಶ, ನಮ್ಮದೇ ಜಾಗ,
370 ಅದನ್ನು ರದ್ದು ಮಾಡೋಕ್ಕಾಗಿಲ್ಲ ಕಾಂಗ್ರೆಸ್ನವ್ರಿಗೆ. ಮಾಡಿದ್ರೆ 73 ವರ್ಷ ತೊಗೊಂಡ್ರು. ನಿಜಾನ? ಆಯ್ತು ಅವ್ರ ಕೈಲಿ ಆಯಿತು. ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ನಾವು ಬದ್ಧ ಅಂತ ಹೇಳ್ತಾರೆ. ಅಲ್ಪಸಂಖ್ಯಾತರು ಏನು ಉದ್ಧಾರ ಆದರು? ಎಷ್ಟು ಜನ ಎಜುಕೇಟೆಡ್ ಇದ್ದಾರೆ, ಎಷ್ಟು ಜನ ಸ್ಥಿತಿವಂತರಿದ್ದಾರೆ ಅವ್ರಿಗೆ ಆಳ್ವಿಕೆಯಲ್ಲಿ? ಈಗ ಹೇಳ್ತಾರೆ ನಮ್ಮ ದೇಶದಲ್ಲಿ ಬಡತನ ಇನ್ನೂ ಇದೆ, ನರೇಂದ್ರ ಮೋದಿ ಅವರ ಆಳ್ವಿಕೆಯಲ್ಲಿ ಬಡವರು ಜಾಸ್ತಿ ಆದರು ಅಂತ. 70 ವರ್ಷದಲ್ಲಿ ಆ ಬಡವರು ಏನಾದರು? ಬಡವರು ಯಾಕೆ ಶ್ರೀಮಂತರಾಗಲಿಲ್ಲ? ಅಂದರೆ ಇವ್ರು ಬೆಳೆಸ್ಕೊಂಬಂದ ಬಡವರು ಇನ್ನೂ ಇದ್ದಾರೆ ಅಂತ ಆಯಿತು. ಯಾರಿಗೆ ಮನೆ ಕೊಟ್ಟರು, ಯಾರಿಗೆ ಉದ್ಯೋಗ ಕೊಟ್ಟರು, ಅದು ನಾವು ನೋಡ್ತಾ ಇದ್ದೀವಿ. ನಾವು ಎಜುಕೇಟೆಡು, ಕಣ್ಣಿಂದ ನೋಡಿ ಮಾತಾಡೋರು. ಯಾರೋ ಹೇಳಿದ ಮಾತು ಕೇಳೋಕ್ಕೆ ನಾವು ತಯಾರಿಲ್ಲ. ಪ್ರತಿದಿನ ನಾವು ಪೇಪರ್ ಓದ್ತೀವಿ, ಆರ್ಟಿಕಲ್ಗಳು ನೋಡ್ತೀವಿ, ಮತ್ತು ಕಾಲಮಿಸ್ಟು ಓದ್ತೀವಿ. ನಾವೆಲ್ಲ ಕಾಲಮ್ಗಳು ಅಂಕಣ ಬರ್ತಾರೆ ಗೊತ್ತಾ? ಎಲ್ಲ ನಾವು ಸ್ಟಡಿ ಮಾಡ್ತೀವಿ. ಎಲ್ಲ ಸ್ಟಡಿ ಮಾಡಿ ಒಂದು ಡಿಸಿಷನ್ ತೊಗೊಳ್ತೀವಿ ನಾವು. ಆದ್ದರಿಂದ ನಮಗೆ ಕಾಂಗ್ರೆಸ್ ಪಾರ್ಟಿನ ಕೀಳಾಗಿ ನೋಡೋಕ್ಕೆ ಒಂದು ಅವಕಾಶ ಆಯ್ತು ಅಷ್ಟೇ. ಅಂಥ ಸಮಯದಲ್ಲಿ ನಮಗೆ ಭಾರತೀಯ ಜನತಾ ಪಕ್ಷ ಬಂತಲ್ಲ, ನಮಗೇನು ಅವರು ಸ್ವರ್ಗ ಏನು ಕೊಟ್ಟಿಲ್ಲ. ಅವರು ನಾವು ದುಡ್ಡು ಅಂತ ಹೇಳಿದ್ದಾರೆ ಅವರು. ನಮ್ಗೆ ಅದೇ ಬೇಕಾಗಿರೋದು. ಕೆಲವೊಂದು ಪರಿಸ್ಥಿತಿ ತಿರುಮುರು ಆಗಿರ್ಬೋದು, ಕಷ್ಟ ಆಗಿರ್ಬೋದು, ಆದರೆ ನಮ್ಮ ದೇಶಕ್ಕೆ ಈಗ ಅನಿವಾರ್ಯ. ಬ್ರಿಟಿಷ್ನವ್ರು ಇದ್ದಾಗ ಅನುಭವಿಸೋದಕ್ಕಿಂತ ಏನಲ್ಲ, ನಮ್ಮ ದೇಶದವರೇ ನಮ್ಮನ್ನು ಆಳ್ತಾ ಇದ್ದಾರೆ. ಅದು ನನ್ನ ಹೆಮ್ಮೆ. ಸರ್, ವಾಜಪೇಯಿ ಅಬ್ದುಲ್ ಕಲಾಂ ಅವರು ಅಂಥ ಆಡಳಿತ ಕೊಟ್ಟರೂ ಕೂಡ ಜನ ಅವರನ್ನು ಉಳಿಸ್ಕೊಳ್ಳಿಲ್ಲ. ಈ ಬಾರಿ ಮೋದಿಯವ್ರಿಗೂ ಅದೇ ಸ್ಥಿತಿ ಏನಾದರೂ ಬಂದ್ಬಿಡುತ್ತಾ ಅಂತ? ವಾಜಪೇಯಿ ಅಬ್ದುಲ್ ಕಲಾಂ ಅವರ ಪರಿಸ್ಥಿತಿನೇ ಬೇರೆ ಇತ್ತು. ನೀವು ಹೇಳಿದ ನಿಜ. ವಾಜಪೇಯಿ ಅಬ್ದುಲ್ ಕಲಾಂ ಇದ್ದಾಗ ಪರಿಸ್ಥಿತಿ ಬೇರೆ ಇತ್ತು. ಆದರೆ ಜನ ಈಗ ಮೊದಲಿಗಿಂತ ಬುದ್ಧಿವಂತರಾಗಿದ್ದಾರೆ. ಯಾಕೆಂದರೆ ಆವಾಗ ಮೀಡಿಯಾಗಳಷ್ಟು ಇರಲಿಲ್ಲ, ಮತ್ತು ಚಾನಲ್ಗಳಿರಲಿಲ್ಲ. ಜನಗಳಿಗೆ ನಿಜವಾದ ವಿಷಯ ಗೊತ್ತಿರಲಿಲ್ಲ. ಜನಗಳೀಗ ಸ್ವಲ್ಪ ಕತ್ತಲೆಯಿಂದ ಬೆಳಕಿಗೆ ಬಂದಿದ್ದಾರೆ. ಸ್ವಲ್ಪ ಜನಗಳಿಗೂ ಅರ್ಥ ಆಗ್ತಾಯಿದೆ ಈಗ. ಯಾಕೆಂದರೆ ವಾಜಪೇಯಿಯವರು ಎಂಥ ಧೀಮಂತ ನಾಯಕ ಅವರು. ರಾಜಯೋಗಿ ಅಂತಿದ್ರು, ರಾಜ ಋಷಿ ಅಂತಿದ್ರು. ಅವ್ರನ್ನೇ ಸೋಲಿಸಿದ್ದ ಜನ ನಮ್ಮವರು. ಇದು ನಮ್ಮ ದೇಶದ ದೌರ್ಭಾಗ್ಯ. ಅದನ್ನು ತಪ್ಪನ್ನು ನರೇಂದ್ರ ಮೋದಿಯವ್ರನ್ನ ಗೆಲ್ಲಿಸೋದ್ರ ಮೂಲಕ ಮತ್ತೊಮ್ಮೆ ಸರಿಪಡಿಸ್ಕೊಳ್ಬೇಕು ಅಂತ ನಾನು ನಮ್ಮ ದೇಶದ ಜನತೆನೆಲ್ಲ ಕೈ ಮುಗಿದು ಕೇಳ್ಕೊಳ್ತೀನಿ. ಸರ್, ಈಗ ನಮ್ಮ ಕರ್ನಾಟಕದಲ್ಲೇ ನೋಡಿದ್ದೀವಿ, ಎಮ್ ಎಲ್ ಎ ಎಲೆಕ್ಷನಲ್ಲಿ ಒಂದಷ್ಟು ಗ್ಯಾರಂಟಿಗಳಿಗೆ ಮೊರೆ ಹೋಗಿ ಜನ ಕಾಂಗ್ರೆಸ್ ಸರ್ಕಾರನ ಬಹುಮತದಿಂದ ಅಧಿಕಾರಕ್ಕೆ ತಂದರು. ಇದೇ ವಿಚಾರ ಏನಾದರೂ ಸೆಂಟ್ರಲಲ್ಲೂ ಇದೇ ಥರ ಪರಿಸ್ಥಿತಿ ಬಂದ್ಬಿಡುತ್ತಾ ಅಂತ? ಖಂಡಿತ ಇಲ್ಲ. ಈಗ ಮೊನ್ನೆ ನೋಡ್ರಿ, 2 ತಿಂಗಳ ಮುಂಚೆ ಛತ್ತೀಸ್ಗಢ, ಉತ್ತರಾಖಂಡದೆಲ್ಲ ಚುನಾವಣೆ ನೋಡಿದ್ರಿ ನೀವು. ಅಲ್ಲಿ ಜನ ಪ್ರಬುದ್ಧ ಮತದಾರರು ಯೋಚನೆ ಮಾಡಿದ್ರು ಕರ್ನಾಟಕದಲ್ಲಿ ಏನಾಗ್ತಿದೆ ಅಂತ ಅವ್ರಿಗೆ ಅಲ್ಲಿ ಗೊತ್ತಾಯಿತು. ಆದರೆ ನಮ್ಮ ಕರ್ನಾಟಕ ಜನತೆಗೆ ಇಲ್ಲಿ ಏನಾಗ್ತಾಯಿದೆ ಅಂತ ಗೊತ್ತಾಗಲಿಲ್ಲ. ಇದನ್ನೇನು ಹೇಳ್ತೀರಾ? ಇದು ನಮ್ಮ ಮೋದಿ ಅಲ್ವಾ ಇದು? ಅವ್ರು 3 ಸ್ಟೇಟ್ನವರು ಆ ಬಿಟ್ಟಿ ಭಾಗಗಳು ಬಲಿ ಬೀಳಿಲ್ಲ. ಅವರು ನಿಜವಾದ ಬುದ್ಧಿವಂತರವರು, ಬುದ್ಧಿವಂತ ಮತದಾರರು. ಅವರೇನು ಎಜುಕೇಟೆಡ್ ಅಲ್ಲ. ನಮ್ಮ ಕರ್ನಾಟಕದವರಷ್ಟು ಎಜುಕೇಟೆಡ್ ಅಲ್ಲ ಅವರು. ಎಲ್ಲ ಗುಡ್ಡಗಾಡು ಜನಾಂಗ ಅವರೆಲ್ಲ. ಆದರೆ ಅವರಿಗಿರೋ ಬುದ್ಧಿವಂತಿಕೆ ನಮ್ಮ ಜನಕ್ಕೆ ಇಲ್ವಲ್ಲ. ಬಿಟ್ಟಿ ಭಾಗ್ಯ ಎಷ್ಟು ದಿನ ಕೊಡ್ಬೋದು? ಬಿಟ್ಟಿ ಭಾಗ್ಯ ನಾನು 1000 ರೂಪಾಯಿ ಕೊಡ್ತಾರಾ? ಖಂಡಿತ ಆಗುತ್ತೆ, ಆಗಲೇಬೇಕದು. ಬಿಟ್ಟಿ ಭಾಗ್ಯ ಯಾವತ್ತೂ ಶಾಶ್ವತ ಅಲ್ಲ. ಆ ಬಿಟ್ಟಿ ಭಾಗ್ಯನ ಜನ ಮರಳಾಗಿದ್ದಾರೆ. ಈ ಲಾಟರಿ ಟಿಕೆಟಲ್ಲಿ ಹೇಗೆ ನಿಮ್ಮ ಆಕರ್ಷಣೆ ಕೊಡ್ತಾರೆ ಆ ಥರ ಕೊಟ್ಟಿದ್ದಾರೆ. ನಮ್ಮ ಜನ ಬರೀ ಬಿದ್ದಿದ್ದಾರೆ. ಈಗ ಜನಕ್ಕೆ ಅರಿವಾಗಿದೆ ನಾವು ಎಂಥ ತಪ್ಪು ಮಾಡಿದೆ ಅಂತ ಈಗ ಗೊತ್ತಾಗ್ತದೆ. ಬಿಟ್ಟಿ ಭಾಗ್ಯ ಕೊಟ್ಟು ನಾವು ಏನೇನು ಸಮಸ್ಯೆ ಅನುಭವಿಸ್ತಾ ಇದ್ದೀವಿ ಅಂತ ಈಗೆಲ್ಲ ಜನಕ್ಕೆ ಅರಿವಾಗ್ತಾ ಇದೆ. ಇದು ನಮ್ಮ ಲೋಕಸಭಾ ಎಲೆಕ್ಷನ್ ಮೇಲೆ ಖಂಡಿತ ಪರಿಣಾಮ ಬೀರುತ್ತೆ. ನೋಡ್ತಾ ಇರಿ. ಅದು ಅನುಕೂಲ ಯಾರಿಗೆ ಬೇಕು ಅವ್ರಿಗೆ ಆಗ್ತಾಯಿದೆ. ಯಾರಿಗೆ ಅನುಕೂಲ ಆಗಬೇಕಾಗಿತ್ತೋ ಅವ್ರಿಗೆ ಅನುಕೂಲ ತಲುಪ್ತಾ ಇಲ್ಲ. ಇದು ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಜೀವನದ ಕೊನೆ ವ್ಯಕ್ತಿ ತಲುಪಬೇಕು ಅಂತ ಮಾಡಿದ್ದವರು, ಆದರೆ ಅವ್ರಿಗೆ ಸಿಕ್ಕೇ ಇಲ್ಲ. ಅದು ನಾನೇ ನೋಡ್ತಾ ಇದ್ದೀನಿ. ಎಷ್ಟು ಜನಕ್ಕೆ ತಲುಪಬೇಕಾಯ್ತೋ ತಲುಪಿಲ್ಲ. ಯಾರು ಉಳ್ಳವರು ಸ್ಥಿತಿವಂತರಿದೆಯೋ ಅವ್ರ ಮನೆ ಮಾತ್ರ ಹೋಗ್ತಾ ಇದೆ. ಅದು ಅವ್ರು ಯಾವ ಥರ ಉಪಯೋಗಿಸ್ಕೊಳ್ತಾರೆ ಅನ್ನೋದು ಮುಖ್ಯ. ಯಾಕೆಂದರೆ ಸುಮ್ಮನೆ ಬರೋ ಒಂದು ಭಾಗ್ಯನ ಜನ ದುರುಪಯೋಗ ಮಾಡ್ಕೊಳ್ಳೋದೇ ಜಾಸ್ತಿ. ನಾವು ದುಡಿದ್ರೆ 1 ರೂಪಾಯಿನೂ ಕೂಡ ಯೋಚನೆ ಮಾಡಿ ಖರ್ಚು ಮಾಡ್ತೀವಿ. ಸುಮ್ಮನೆ ಬರೋ ದುಡ್ಡನ್ನ ಬೇಕಾಬಿಟ್ಟು ಖರ್ಚು ಮಾಡ್ತೀವಿ. ಜನನ ಆ ಸ್ಥಿತಿಗೆ ತಳ್ತಾ ಇದ್ದಾರೆ ಇವರು ಕಾಂಗ್ರೆಸ್ನವರು. ಅಂದರೆ 73 ವರ್ಷದ ಮಾಡ್ಕೊಂಬಂದಿದ್ದು ಇದನ್ನೇ. ಅದನ್ನು ಒತ್ತಿ ಹೇಳ್ತೀನಿ. ಅಲ್ಲ, ಸೆಂಟ್ರಲ್ ವಿಚಾರಕ್ಕೆ ಬಂದರೆ 60 ವರ್ಷ ಆಳಿದ್ರು. ಈಗ ನಮ್ಮ ಸ್ಟೇಟ್ ವಿಚಾರಕ್ಕೆ ಬಂದರೆ ಸಿದ್ದರಾಮಯ್ಯ ಸರ್ಕಾರ, ಸಿದ್ದರಾಮಯ್ಯ ಆಡಳಿತ ಹೇಗಿದೆ? ನನಗೆ ಸಮಾಧಾನ ಇಲ್ಲ. ಯಾಕೆಂದರೆ ಸಿದ್ದರಾಮಯ್ಯರನ್ನ ನಾನು ನಿಜವಾಗ್ಲೂ ಭಾಳ ಇಷ್ಟಪಟ್ಟಿದ್ದೆ. ಅವರು ಮುಖ್ಯಮಂತ್ರಿ ಆಗೋಕ್ಕೆ ಮುಂಚೆ ಅವರೇ ಮುಖ್ಯಮಂತ್ರಿ. ಯಾಕೆಂದರೆ ಅವರು ಮೊದಲು ಆರ್ಥಿಕ ಮಂತ್ರಿ ಆಗಿದ್ದರು, ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು ಅವರು. ನಿಜವಾಗ್ಲೂ ಆತ ಯೋಗ್ಯ ವ್ಯಕ್ತಿ. ನಮ್ಮ ಸ್ಟೇಟನ್ನು ಒಂದು ದಾರಿಗೆ ತರಿ ಹೋಗ್ತಾರೆ ಅಂದ್ಬಿಟ್ಟು ನಿಜವಾಗ್ಲೂ ನಾನು ಮೋದಿ ಜಾಗದಲ್ಲಿ ಸಿದ್ದರಾಮಯ್ಯವ್ರನ್ನ ನಾನು ಇಟ್ಟು ನೋಡ್ತಾ ಇದ್ದೆ. ಆದರೆ ಸಿದ್ದರಾಮಯ್ಯವರು ಬಂದ ಮೇಲೆ ಬರೀ ಒಂದು ಜನಾಂಗನೇ ತುಷ್ಟೀಕರಣ ಮಾಡಿಕೊಂಡು ಎಲ್ಲರೂ ನಿರ್ಲಕ್ಷ್ಯ ಮಾಡಿದ್ರು. ಅದು ದೊಡ್ಡ ತಪ್ಪು ಮಾಡಿದ್ರು ಅವರು. ನೀವೇ ನೋಡಿದ್ದೀರಾ, ಕೆಲವೊಂದು ಜಾತಿ ವಿಂಗಡಣೆ ಮಾಡಿ ಬೇರೆ ಬೇರೆ ಮಾಡಿದ್ರು. ಅದೆಲ್ಲ ಬೇಕಾಗಿರಲಿಲ್ಲ ನಮ್ಮ ದೇಶಕ್ಕೆ. ಜಾತಿಯನ್ನು ಭೂತಾನೇ ಇರಬಾರ್ದು ನಮ್ಮ ದೇಶಕ್ಕೆ. ಆದರೂ ಇವರು ಅದು ಮತ್ತೆ ಕ್ರಿಯೇಟ್ ಮಾಡಿದ್ರು. ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕಿಂತ ಒಂದೊಂದು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿದ್ರು ಅವರು. ಟಿಪ್ಪು ಜಯಂತಿ ತಂದರು, ಸಮಾಜ ನೋಡಿದ್ರು.
ಬೇಕಿತ್ತು ಅದು. ಟಿಪ್ಪು ಜಯಂತಿ ಎಷ್ಟು ದಿನ ಮಾಡ್ತಾಯಿದ್ವಿ ನಾವು? ಇಲ್ಲ. ಸಮಾಜ ನೋಡಿದ್ರು. ನನ್ನ ಜೊತೆ ಇದ್ದ ಎಷ್ಟೋ ಜನ ಮುಸ್ಲಿಮ್ಸ್ ಗೆಳೆಯರು ಇವಾಗ ಟಿಪ್ಪು ಜಯಂತಿಗೆ ಹೋದಾಗ ನಮಗೊಂಥರ ಆಗುತ್ತೆ, ನಾವು ಬರಲಿಲ್ಲ ಅಂದರೆ ಅವ್ರಿಗೊಂಥರ ಆಗುತ್ತೆ. ಇವತ್ತು ನಾವೆಲ್ಲ ಒಂದು ಸೋದರ ಥರ ಇದ್ದವರು ದೂರ ಮಾಡಿದ್ರು. ಇದು ಅವ್ರ ಆಳ್ವಿಕೆ ಉತ್ತಮ ಆಳ್ವಿಕೆ ಅಂತೀರಾ ನೀವು? ಅಲ್ಲ, ಸಿಎಂ ಈಗ 2013 ಕೂಡ ಸಿಎಂ ಆಗಿದ್ರು ಸಿದ್ದರಾಮಯ್ಯ ಅವರು. ಆಗಿದ್ರು. ಆಗಿನಗೂ ಈಗಿನ ಆಡಳಿತಕ್ಕೆ ಆಗಿನ ಆಡಳಿತಕ್ಕೆ ಏನಾದ್ರು ವ್ಯತ್ಯಾಸ ಇದೆಯಾ? ವ್ಯತ್ಯಾಸನೇ ಕಾಣಿಸ್ತಲ್ಲ. ಬರ್ತಾ ಬರ್ತಾ ಜಾಸ್ತಿ ಆಗ್ತಾಯಿದೆ ಅವ್ರದ್ದು ಜಾಸ್ತಿ ಆಗ್ತಾಯಿದೆ. ಯಾಕೆಂದರೆ ನಿಜವಾಗ್ಲೂ ಅವರು ಈಗ ಒಳ್ಳೆ ಆಡಳಿತ ಕೊಡ್ತಾರೆ ಅಂತ ಇವತ್ತು ಎಕ್ಸ್ಪೆಕ್ಟ್ ಮಾಡಿದ್ವಿ ನಾವು. ಈ ಕಳೆದ ಸಾರಿ ಮಾಡಿದ ತಪ್ಪನ್ನು ಮಾಡಲ್ಲ, ಈ ಸಾರಿ ತಪ್ಪನ್ನು ತಿದ್ದುಕೊಳ್ತಾರೆ ಅಂದ್ಕೊಂಡೆ. ಈ ಸಾರಿ ಇನ್ನೂ ಜಾಸ್ತಿ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಒಳ್ಳೆ ಮುತ್ಸದ್ದಿ ಸಿದ್ದರಾಮಯ್ಯ. ಅವರಿಗೆ ದೂರಾಲೋಚನೆ ಚೆನ್ನಾಗಿತ್ತು, ಆದರೆ ಅವರು ಅದನ್ನು ದುರುಪಯೋಗ ಮಾಡಿಕೊಂಡ್ರು. ಇವತ್ತು ರಾಷ್ಟ್ರ ನಾಯಕರಾಗೋ ಒಂದು ಅವಕಾಶ ಅವ್ರಿಗಿತ್ತು, ಅದನ್ನು ಕಳ್ಕೊಂಡ್ರು ಅವರು. ಅವರ ಮಾತು ತುಂಬ ದುಡುಕಲ್ಲಿ ಮಾತಾಡ್ತಾರೆ ಅವರು, ಅದು ತಪ್ಪದು. 2018 ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆ JDS ಮೈತ್ರಿ ಆಗಿತ್ತು. ಹೌದು, ಅಲ್ಲಿಂದ ಯಾವ ಪ್ರಯೋಜನನೂ ಆಗಲಿಲ್ಲ. ಕಲ್ಲಲಾಗಾಯಿತು. ಈ ಬಾರಿ ಬಿಜೆಪಿ ಜೊತೆ ಮೈತ್ರಿ ಆಗ್ತಿದ್ದಾರೆ. JDS ತೆಲುಗುದೇಶಮ್ಮು ಮತ್ತು ಈ ತಮಿಳುನಾಡಲ್ಲಿ DMK ಆ ಥರ ಒಂದು ಪ್ರಬಲ ಪ್ರಾದೇಶಿಕ ಪಕ್ಷ ಆಗ್ಬೋದಾಗಿತ್ತು. ಆದರೆ ಮಾಡಿದ ಒಂದು ತಪ್ಪಿಂದ ಅವ್ರ ಅವಕಾಶನೇ ಕಳ್ಕೊಂಡ್ರು. ಯಾವುದಂತ ನಿಮ್ಗೆ ಗೊತ್ತಿರ್ಬೋದು. ಯಡಿಯೂರಪ್ಪನಿಗೆ 20 ತಿಂಗಳು ಕೊಟ್ಟುಬಿಟ್ಟಿದ್ದಿದ್ರೆ ಇವತ್ತು JDS ಇವತ್ತು ಒಂದು ನೆಲೆ ಉಳಿಸ್ಕೊಳ್ತಿತ್ತು. ಅವ್ರ ಅಧಿಕಾರದ ಆಸೆಗೆ ಬಿದ್ದು ಕುಟುಂಬದ ಮೇಲೆ ಪ್ರೇಮದಿಂದ ಅವ್ರ ರಾಜ್ಯದ ಹಿತಾನೇ ಬಲಿ ಕೊಟ್ಟರು. ನೇರವಾಗಿ ಹೇಳ್ತೀನಿ ನಾನು ಇದನ್ನು. ಅವ್ರು ಮಾಡಿದ ಒಂದು ತಪ್ಪು ಇವತ್ತು ಅವರು ತಲೆ ಎತ್ತಕ್ಕಾಗ್ಬಿಟ್ಟಿದೆ ಅವರಿಗೆ. ನಿಜನಾ? ಅವರು ಇನ್ನು ಮತ್ತೆ ಮುಂದೆ ತಲೆ ಎತ್ತಕ್ಕೆ ಆಗಲ್ಲ. ಈಗ ಅವ್ರಿಗೊಬ್ಬರು ಆಧಾರ ಬೇಕೇ ಬೇಕು. ಅವ್ರಿಗೆ ಆಧಾರ ಯಾರಿದ್ದಾರೆ? ಈಗ ಯಾರೂ ಇಲ್ಲ. ನರೇಂದ್ರ ಮೋದಿಯವರೇ ಬೇಕಾಯಿತು. ಇಷ್ಟು ದಿನ ಮಾಡಿ ತಪ್ಪು ಅವ್ರು ಅರ್ಥ ಮಾಡ್ಕೊಂಬಿಟ್ರು, ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು. ಈಗ ನಮಗೆ ಯಾರು ಆಸರೆ ಆಗ್ತಾರೆ ಅಂತ ಗೊತ್ತಾಯ್ತು ಅವ್ರಿಗೆ, ನರೇಂದ್ರ ಮೋದಿಯವರು. ಅವರ ಒಂದು ದೇಶ ಚೆನ್ನಾಗಿದೆ. ಸಬ್ಕಾ ವಿಕಾಸ್, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಅದು ಚೆನ್ನಾಗಿದೆ. ಅದನ್ನು ಅವರು ಅನುಸರಿಸ್ತಾ ಇದ್ದಾರೆ, ಅವರು ಮಾಡ್ತಾಯಿದ್ದಾರೆ. ಈ ಬಾರಿ MLA ಎಲೆಕ್ಷನಲ್ಲಿ ತುಂಬ ಕಡಿಮೆ ಸೀಟ್ಗಳನ್ನ ಪಡ್ಕೊಂಡಿತ್ತು JDS, ಕುಸ್ಕೋಗ್ಬಿಟ್ಟು ತುಂಬ. ಈ ಬಾರಿ ಬಿಜೆಪಿ ಜೊತೆ ಮೈತ್ರಿಯಾಗಿ ಮೇಲೆ ಹೇಳೋ ಸಾಧ್ಯತೆ ಏನಾದರೂ ಇದೆಯಾ ಅಂತ JDS? ಖಂಡಿತ. ಈಗ ನಾನು ನಿಲ್ಲಕ್ಕೆ ಶಕ್ತಿ ಇಲ್ದಿರುವಾಗ ಮತ್ತೊಬ್ಬ ನನ್ನ ಕೈ ಎತ್ತಿದ್ರೆ ಯಾಕೆ ನಿಲ್ಲಕ್ಕಾಗಲ್ಲ? ನಾನು ಕೊನೆ ಪಕ್ಷ ನಿಂತ್ಕೊಳ್ಬೋದು, ಒಂದು 10 ಹೆಜ್ಜೆ ಇಡ್ಬೋದಲ್ಲ, ಅಷ್ಟು ಸಾಕು. ಆಮೇಲೆ ನಾವು 100 ಹೆಜ್ಜೆ ನಡೀತೀನಿ ನಾನು. ಈ ಸದ್ಯಕ್ಕೆ ಅವರಿಗೆ ಆಸರೆ ಬೇಕಿತ್ತು, BJP ತೊಗೊಂಡಿದ್ದಾರೆ. ಆದರೆ ಇದೇ ವಂಚನೆ ಅವ್ರು ಮುಂದುವರಿಸಬಾರ್ದು. ಇದನ್ನು ಇವತ್ತಿಗೆ ಬ್ರೇಕ್ ಮಾಡಬಾರ್ದು ಅವರು. ಇದನ್ನು ಕಂಟಿನ್ಯೂ ಮಾಡಬೇಕು. ಕಂಟಿನ್ಯೂ ಮಾಡಿದ್ರೆ ಇಬ್ರಿಗೂ ಒಳ್ಳೆಯದು ಅಷ್ಟೇ. ನಮಗೆ ಯಾವ ಪಕ್ಷ ಅನ್ನೋದು ಮುಖ್ಯ ಅಲ್ಲ, ಜನಗಳು ಒಳ್ಳೇದಾಗಬೇಕಷ್ಟೇ. ಈ ಬಾರಿನೂ ಮೋದಿಯವರು ಅಧಿಕಾರಕ್ಕೆ ಬರ್ತಾರೆ ಅನ್ನೋ ನಂಬಿಕೆ ಇದೆ. ನಂಬಿಕೆ ಇದೆ, ಬರಲೇಬೇಕು. ಯಾಕೆ ಅಷ್ಟೊಂದು ವಿಶ್ವಾಸ ಮೋದಿಯವರು? ಅದು ನಮ್ಮ ಅಭಿಮಾನ ಅಂತ ಹೇಳ್ಬೋದು ನೀವು. ಯಾಕೆಂದರೆ ನಮಗೆ ಅವರು ಇಷ್ಟ ಆಗಿದ್ದಾರೆ. ಯಾಕೆಂತಂದರೆ ಸಿದ್ಧಾಂತದ ಮೇಲೆ ಇಷ್ಟ ಆಗಿದ್ದಾರೆ. ಧ್ಯೇಯ ಸಿದ್ಧಾಂತದ ಮೇಲೆ ಇಷ್ಟ ಆಗಿದ್ದಾರೆ ಹೊರತು ಅವ್ರು ನೋಡಿದ ತಕ್ಷಣ ನಮಗೆ ಇಷ್ಟ ಆಗಿಲ್ಲ. ಈಗ ಒಬ್ಬ ಚಲನಚಿತ್ರ ನಟ ನೋಡೋಕೆ ಚೆನ್ನಾಗಿದ್ದಾನೆ, ಅವ್ನು ನನಗೆ ಇಷ್ಟ ಅಂತ ಹೇಳಲ್ಲ. ಅವ್ನು ಯಾವ ಥರ ಆ್ಯಕ್ಟಿಂಗ್ ಮಾಡ್ತಾನೆ, ಏನು ಮಾಡ್ತಾನೆ, ಅವನ ಭಾವನೆ ಆಗಿದೆ, ಅವ್ನು ಯಾವ ಥರ ನಡವಳಿಕೆ ಆಗಿದೆ, ಇದನ್ನು ನೋಡ್ತೀವಿ. ಆವಾಗ ಅವ್ನು ನಮ್ಗೆ ಇಷ್ಟ ಆಗ್ತಾನೆ. ಅವ್ನು ನೋಡೋಕೆ ಚೆನ್ನಾಗಿದ್ದಾನೆ ಅಂತ ಮಾತ್ರ ಅಲ್ಲ. ಆದರೆ ನರೇಂದ್ರ ಮೋದಿಯವರ ಆಡಳಿತ, ಅವ್ರ ಬಿಗಿ ಹಿಡಿತ ಮತ್ತು ವಿದೇಶಿಗಳ ಜೊತೆ ಅವ್ರು ನಡ್ಕೊಳ್ತಾ ಇರೋ ರೀತಿ, ವಿದೇಶಗಳವರ ನಮ್ಮ ಶತ್ರುಗಳನ್ನ ಯಾಕೆ ಮಟ್ಟ ಆಗ್ತಾ ಇದ್ದಾರೆ, ಇದನ್ನೆಲ್ಲ ನೋಡ್ತಾ ಇದ್ದೀವಿ ನಾವು. ಆದರೆ ನಮ್ಮ ಹಿಂದಿನ ಸರ್ಕಾರಕ್ಕೆ ಯಾಕೆ ಆಗಲಿಲ್ಲ? ಅದು ಎಲ್ಲ ಹೆದರ್ತಾ ಇದ್ರಲ್ಲ. ಒಂದು ಜನಗಳಿಗೆ, ಒಂದು ಶತ್ರು ಪಕ್ಷದವ್ರಿಗೆ, ಒಂದು ಬೇರೆ ಶತ್ರು ದೇಶಗಳಿಗೆ ಗದರ್ಸೋಕೆ ಎದುರ್ಕೊಳ್ತಾ ಇದ್ರು. ಯಾಕೆ? ಅವ್ರ ಹತ್ರ ಬಾಂಬ್ ಇದೆ, ನಮ್ಮ ಹತ್ರ ಇದ್ದಾರೆ ಬಾಂಬು. ನಾವೇನು ರಾಹುಲ್ ಗಾಂಧಿ ಪಟಾಕಿ ಹೊಡಕ್ಕೆ ಇಟ್ಕೊಂಡಿದ್ವಿ ಬಾಂಬು. ಯಾಕೆ ಇವ್ರಿಗೆ ಮಾತಾಡೋಕ್ಕೆ ಬರಲ್ವಾ? ಹಾಂ, ನಮ್ಮ ಹತ್ರ ಬಾಂಬ್ ಇದೆ, ನಾವು ಹಾಕ್ತೀವಿ ಅಂತ ಹೇಳ್ಬೋದಲ್ಲ. ಯಾರು ಹೇಳಿದ್ರ ಇಷ್ಟು ದಿನ? 60 ವರ್ಷದಿಂದ ಯಾರು ಹೇಳಿದ್ರ? ನೋಡಿ, ಒಬ್ಬ ಗಟ್ಟಿ ಧ್ವನಿಲಿ ಯಾರು ಮಾತಾಡಿದ್ರ? ಇವತ್ತು ಚೈನಾ ಅಂತ ಸ್ಟ್ರಾಂಗ್ ಕಂಟ್ರಿ ಕೂಡ ತಲೆ ಬಗ್ಗಿಸ್ಬಿಡ್ತು, ಮೋದಿ ಮುಂದೆ ತಲೆ ಬಗ್ಗಿಸ್ತು. ಅದು ನನಗೆ ತುಂಬ ಇಷ್ಟ ಆಯಿತು. ನೋಡಿ, 2014ರಿಂದ 2024 ಯಾವುದೋ ಒಂದು ಬಾಂಬ್ ಬ್ಲಾಸ್ಟ್ ತೋರಿಸಿ ನೋಡೋಣ ಇಂಡಿಯಾದಲ್ಲಿ. ಆಗ ವರ್ಷಕ್ಕೆ ದೀಪಾವಳಿ ಹಬ್ಬದ ಥರ ಜನವರಿಯಿಂದ ಡಿಸೆಂಬರ್ವರೆಗೂ ಪ್ರತಿ ತಿಂಗಳು ಒಂದೊಂದು ಬಾಂಬ್ ಸ್ಫೋಟ ಆಗೋದು. ಅದು ನಿಮಗೂ ಚೆನ್ನಾಗಿ ಗೊತ್ತಿದೆ. ಈಗ 2014ರಿಂದ ಯಾವುದೋ ಬಾಂಬ್ ಸ್ಫೋಟ ಆಯಿತಾ? ಇಲ್ಲ. ಇದು ನನಗೆ ಒಂದು ಅವ್ರ ಮೇಲೆ ಅಭಿಮಾನ ಹೆಚ್ಚಕ್ಕೆ ಇಷ್ಟ ಆಯಿತು. ಯಾಕೆಂದರೆ ಜೀವ ಹಾನಿ, ಬಾಂಬ್ ಸ್ಫೋಟ, ರಕ್ತಪಾತ ಎಲ್ಲ ನೋಡಿ ನಮಗೂ ರೋಸೋಗಿತ್ತು. ಈಗ ಆಗ್ತಾಯಿಲ್ಲ. ಅದನ್ನು ಅವಾಯ್ಡ್ ಮಾಡಿದ್ರು, ಗಡಿ ಭದ್ರ ಮಾಡಿದ್ರು. ಫಾರಿನ್ಗಳ ಜೊತೆ ಎಲ್ಲ ನೋಡಿ ಎಂಟೈರ್ ವರ್ಲ್ಡನ್ನೇ ಒಂದು ಮುಷ್ಟಿಲಿ ತೊಗೊಂಡ್ರು. ಇವತ್ತು ವಿಶ್ವಗುರು ಆಗೋದ್ರಲ್ಲಿ ಇದ್ದಾರೆ ಅವರು. ಈಗ ಅವ್ರ ಮಾತನ್ನೆಲ್ಲ ಕೇಳ್ತಾಯಿದ್ದಾರೆ. ಮೊದಲು ನಮ್ಮ ಪ್ರಧಾನಿಗಳು ಹೋದರೆ ಹಿಂದ್ಗಡೆ ಕೈ ಕಟ್ಕೊಂಡು ನಿಂತ್ಕೊಳ್ತಾಯಿದ್ರು. ಇವತ್ತು ಅವರಿಂದ ಕೈ ಕಟ್ಕೊಂಡು ನಿಲ್ತಾ ಇದ್ದಾರೆ. ಅದು ನನಗೆ ಹೆಮ್ಮೆ. ಇದು ಮೋದಿ ಬಗ್ಗೆ ನನಗೆ. ಅವರ ಮೋದಿ ಇಷ್ಟ ಆಗೋಕ್ಕೆ ನನಗೆ ಬೇಕಾದಷ್ಟು ಕಾರಣ ಇದೆ, ಬೇಡ ಇಷ್ಟು ಸಾಕು. ಜನ ಬೆಂಬಲನೂ ಈ ಬಾರಿ ಮೋದಿಯವರಿಗೆ ಇರುತ್ತೆ ಅಂತ ನಂಬಿಕೆ ಇದೆ? ಖಂಡಿತ ಇದೆ. ಯಾವುದಾದ್ರು ಮಾಡೋಕ್ಕಾಗಿರಲಿಲ್ಲ, ಇವತ್ತು ಅವ್ರು ನೆರವೇರಿಸಿದ್ದಾರೆ. ಇನ್ನೂ ಬಿಟ್ಟರೆ ಇನ್ನೂ ನಮ್ಮ ದೇಶನ ಒಂದು ಅಭಿವೃದ್ಧಿ ಪಥ ತೊಗೊಂಡೋಗ್ತಾರೆ ಅಂತ ನನಗೆ ಗ್ಯಾರಂಟಿ ಇದೆ. ಜನರಿಗೆ
ಯಾಕೆ ಮೋದಿಗೆ ವೋಟ್ ಮಾಡಬೇಕಂತ ಹೇಳ್ತೀರಾ? ಅದು ನಾನು ಇಷ್ಟೊತ್ತು ಮಾತಾಡಿದ್ದೀನಿ, ಅವ್ರು ಅದನ್ನು ನೋಡಿದ್ರೆ ಅವ್ರಿಗೆ ಅರ್ಥ ಆಗಿರುತ್ತೆ. ನಮ್ಮ ದೇಶ ಉದ್ಧಾರ ಆಗಬೇಕಾದ್ರೆ, ಅಭಿವೃದ್ಧಿ ಆಗಬೇಕಾದ್ರೆ, ಒಂದು ಸದೃಢವಾಗಬೇಕಾದ್ರೆ ನರೇಂದ್ರ ಮೋದಿಯವರು ಬಿಟ್ಟರೆ ಇನ್ಯಾರಿಂದನೂ ಸಾಧ್ಯ ಇಲ್ಲ. ಯಾಕೆಂದರೆ ನೀವೇ ನೋಡ್ತಾ ಇದ್ದೀರಾ ನಮ್ಮ ರಾಜಕೀಯ ಚದುರಂಗದಾಟನ. ಒಬ್ಬೊಬ್ಬರು ಮುಖವಾಡನೂ ನಿಮ್ಗೆ ಗೊತ್ತಾಗ್ತಾ ಇದೆ. ಯಾರ್ಯಾರು ಯಾವ ಥರ ಸ್ಟೇಟ್ಮೆಂಟ್ ಕೊಡ್ತಾರೆ, ಯಾವ ಥರ ನಡ್ಕೊಳ್ತಾ ಇದ್ದಾರೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ನೋಡಿ, ಎಲ್ಲನೂ ಒಂದು ತೂಕ ಹಾಕಿ ನೋಡಿ. ನಿಮ್ಗೆ ಇದರಲ್ಲಿ ಯಾರು ತೂಕವಾದ ಮನುಷ್ಯ, ಯಾರು ಮೌಲ್ಯ ಇದೆ, ಯಾರು ಧ್ಯೇಯ ಸಿದ್ಧಾಂತ ಚೆನ್ನಾಗಿದೆ, ಅದನ್ನು ನೋಡಿ ವೋಟ್ ಮಾಡಿ ನಮ್ಮ ದೇಶನ ಒಂದು ಸದೃಢ ಮಾಡಿ ಅಂತ ನಾನು ಜನಗಳಲ್ಲಿ ಕೇಳ್ಕೊಳ್ತೀನಿ ಇಷ್ಟೇ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.